ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮಮ್ಮಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ. ಆ ವೈಟ್ ಸಾಸ್ ಪಾಸ್ತಾ ಮಾಡೋದಕ್ಕೆ ಮೊದಲು ನಾವು ಪಾಸ್ತಾನ ಬಾಯ್ಲ್ ಮಾಡ್ಕೋಬೇಕು. ಪಾಸ್ತಾನ ಬಾಯ್ಲ್ ಮಾಡ್ಕೋಬೇಕಂದ್ರೆ ನೀರಲ್ಲಿ 1 ಸ್ಪೂನ್ ಎಣ್ಣೆ ಮತ್ತು ಉಪ್ಪನ್ನ ಹಾಕ್ಕೊಂಡು ಈಗ ಪಾಸ್ತಾನ ಹಾಕ್ಕೋಬೇಕು. ನಾನೊಂದು ಅರ್ಧ ಪ್ಯಾಕೆಟಷ್ಟು ಪಾಸ್ತಾನ ಹಾಕ್ಕೊಂಡಿದ್ದೀನಿ. ನೀವು ಇನ್ನು ಸ್ವಲ್ಪ ಪಾಸ್ತಾ ಹಾಕ್ಕೊಂಡ್ರೆ ಒಂಚೂರು ಉಪ್ಪು ಜಾಸ್ತಿ ಹಾಕಬೇಕು. ಅರ್ಧ ಪ್ಯಾಕೆಟ್ ಪಾಸ್ತಾ ಅಂದರೆ ಒಂದು 6 ಜನಕ್ಕಾಗುತ್ತೆ. ನೀವು ಎಷ್ಟು ಜನಕ್ಕೆ ಬೇಕು ಅಂದರೆ ಅಷ್ಟೊಂದು ಸ್ವಲ್ಪ ಪಾಸ್ತಾನ ನೋಡಿಕೊಂಡು ಹಾಕ್ಕೋಬೇಕು. ಈಗ ಪಾಸ್ತಾ ಅನ್ನೋದು ಚೆನ್ನಾಗಿ ಬಾಯ್ಲ್ ಆಗಿದೆ. ಜಾಸ್ತಿ ಹೊತ್ತು ಬಾಯ್ಲ್ ಏನಾಗುವಷ್ಟಿಲ್ಲ, ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆದರೆ ಸಾಕು. ನೋಡಿ ಈ ಥರ. ನೋಡಿ ಈಗ ಪಾಸ್ತಾ ಅನ್ನೋದು ಬೆಂದಿದೆ. ಬೆಂದಿರೋ ಪಾಸ್ತಾ ಮತ್ತು ಒಗ್ಗರಣೆ ಹೆಂಗೆ ಹಾಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಒಗ್ಗರಣೆ ಹಾಕೊಳ್ಳೋದಕ್ಕೆ ಫಸ್ಟು ನೀವು ಎಣ್ಣೆನ ಕಾಯಿಸ್ಕೋಬೇಕು. ಆಮೇಲೆ ಕಾಯ್ದಾದ್ಮೇಲೆ ಸ್ವಲ್ಪ ಈರುಳ್ಳಿನ ಹಾಕೋಬೇಕು. 1 ಗಡ್ಡೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಹಾಕ್ಕೋಬೇಕು. ಕ್ಯಾರೆಟ್ನ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದೆಲ್ಲನೂ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಗಿಲ್ಲ. ಈರುಳ್ಳಿ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಕಲರ್ ಥರ ಬರುತ್ತೆ, ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಒಗ್ಗರಣೆಗೆ ಹಾಕಿರೋದನ್ನೆಲ್ಲನೂ ನೀವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಏನಕ್ಕಂದರೆ ಇದು ಆಮೇಲೆ ಪಾಸ್ತಾಗೆ ನಾವು ಹಾಕ್ಕೋಬೇಕು. ಡೈರೆಕ್ಟ್ ಅದರಲ್ಲಿಗೆ ಪಾಸ್ತಾ ಹಾಕಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಒಗ್ಗರಣೆ ಹಾಕಿರೋ ಬಾಣಲಿಗೆ ಮತ್ತೆ ಸ್ವಲ್ಪ ಬಟರ್ನ ಹಾಕ್ತಿದ್ದೀನಿ. ನೀವು ಬಟರ್ ಅನ್ನೋದು ಆಪ್ಷನಲ್. ಬಟರ್ ಹಾಕ್ಕೋಬೋದು ಅಥವಾ ಎಣ್ಣೆನಾದರೂ ಹಾಕ್ಬೋದು, ಘೀ ಏನಾದರೂ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೋಬೋದು. ಈಗ ಬಟರ್ಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೋಬೇಕು. ನೋಡಿ, ಆ ಬಟರ್ಗೆ ನಾವು ಇವಾಗ 2 ರಿಂದ 3 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನಾನು ಅರ್ಧ ಪ್ಯಾಕೆಟ್ ಮೈದಾಗೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ಈ ಥರ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ವೈಟ್ ಸಾಸ್ ಅನ್ನೋದು ರೆಡಿ ಆಗುತ್ತೆ. ಅಲ್ಲಿ ಮಧ್ಯದಲ್ಲಿ ಗಂಟಾಗ್ಬಿಟ್ಟಿರುತ್ತೆ ಮೈದಾ ಎಲ್ಲನೂ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿನ ನೀಟಾಗಿ ಪುಡಿ ಮಾಡಿಕೊಂಡ್ರೆ ಈ ಥರ ಚಿಲ್ಲಿ ಫ್ಲೇಕ್ಸ್ ಅನ್ನೋದು ರೆಡಿ ಆಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿರತಕ್ಕಂಥ ತರಕಾರಿನೆಲ್ಲನೂ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಅದು ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಬರಬೇಕು. ಈ ಥರ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಮಿಲ್ಕ್ ಮತ್ತು ನೀರನ್ನ. ನೋಡಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಇನ್ನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬೇಕಾಗಿತ್ತು. ಅಂದರೆ ಖಾರ ಸರಿ ಹೋಗಿರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ನಮಗೆ ಬಾಯ್ಲ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ತಾನೆಲ್ಲ ಇದಕ್ಕೆ ಶಿಫ್ಟ್ ಮಾಡಬೇಕಿದೆ. ಇವಾಗ ನೋಡಿ, ಇವಾಗ ಈ ಪಾಸ್ತಾದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಸಿಮ್ಮಲ್ಲಿ 1-2 ನಿಮಿಷ ಇಟ್ಬಿಡಬೇಕು ಪಾಸ್ತಾನ. ನಿಮ್ಮ ಪಾಸ್ತಾ ರೆಡಿ ಆಗುತ್ತೆ. ಟೇಸ್ಟಿ ಪಾಸ್ತಾ ಅನ್ನೋದು ಪ್ರಿಪೇರ್ ಆಗೋಗ್ಬಿಟ್ಟಿದೆ. ತುಂಬ ಸೂಪರಾಗಿರುತ್ತೆ. ವೈಟ್ ಸಾಸ್ ಪಾಸ್ತಾನ ಈ ಥರ ಮಾಡಿಕೊಂಡ್ರೆ ನಿಮಗೆ ಮನೆಯಲ್ಲೇ ವೈಟ್ ಸಾಸ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್
share my YouTube channel to others. Thank you.